ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಡಕ್ಲಟ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಮೃತರನ್ನ ರಾಘು ಗೌಡೆ ಎಂದು ಗುರುತಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತರ ಪತ್ನಿ ಬಂಗಾರಿ ಗೌಡೆ ಹಾಗೂ ಆಕೆಯ ಪ್ರೇಕರ ರಾಮ ರಾಣಗೆ ಆರೋಪ ಎದುರಿಸುತ್ತಿದ್ದಾರೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ರಾಘುವನ್ನ ಹೊಲಕ್ಕೆ ಕರೆಸಿಕೊಂಡು ಬಳಿಕ ಪ್ರಿಯಕರನ ಜೊತೆ ಸೇರಿ ಕೊಲೆ ಮಾಡಲಾಗಿದೆ ಎನ್ನಲಾಗಿದೆ. ಕೊಲೆ ಬಳಿಕ ಪತ್ನಿ ಗಂಡ ಕುರಿಕಾಯಲು ಬೇರೆ ಜಿಲ್ಲೆಗೆ ತೆರಳಿದ್ದಾನೆ ಎಂದು ಕುಟುಂಬಸ್ಥರನ್ನ ನಂಬಿಸಿದ್ದಾಳೆ ಎನ್ನಲಾಗಿದೆ. ಆದರೆ ರಾಘು ಗೌಡೆ ಅವರ ಸಹೋದರ ಲಗಮಣ್ಣ ಅವರಿಗೆ ಅನುಮಾನ ಮೂಡಿದ್ದು ಈ ಕುರಿತು ವಿಚಾರಣೆ ನಡೆಸಿದಾಗ ಪ್ರಕರಣದ ಸತ್ಯಾಂಶ ಹೊರಬಂದಿದೆ ಎನ್ನಲಾಗಿದೆ. ಬಳಿಕ ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ. ದೂರಿನ ಆಧಾರದ ಮೇಲೆ ತನಿಖೆ ಕೈಗೊಂಡ ಕಡಕ್ಲಾಟ ಪೊಲೀಸರು ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಕಡಕ್ಲಾಟ ಪೊಲೀಸ್ ಠಾಣೆಗೆ ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಕ್ರಮ ಸಂಬಂಧವೇ ಕೊಲೆಗೆ ಕಾರಣವಾಗಿರಬಹುದು ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮೃತಪಟ್ಟಿರೋರ ಅಣ್ಣ ನನ್ನ ತಮ್ಮ ಇನ್ನೂ ಕೂಡ ಬಂದಿಲ್ಲಲ್ಲ, ಯಾಕೆ ಬಂದಿಲ್ಲ ಅಂದರೆ ಹೇಳಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ವಿಚಾರಣೆ ಮಾಡಿದ್ದಾರೆ. ಫಸ್ಟ್ ಕರ್ಕೊಂಡು ಹೋಗಿ ಮನೆಯಲ್ಲೇ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಮೃತಪಟ್ಟಿರೋರು ಇಷ್ಟು ದಿವಸ ಆಯಿತು ಕುರಿ ಮೇಯಿಸೋಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಮಳೆಗಾಲ ಬಂದಾದ್ಮೇಲೆ ಕುರಿ ಮೇಯಿಸೋರು ಎಲ್ಲರೂ ಬಂದಿದ್ದಾರೆ, ಕುರಿಗಳೆಲ್ಲ ಬಂದಿದೆ. ತಮ್ಮನ ಯಾಕೆ ಬಂದಿಲ್ಲ, ಬನ್ನಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂದರೆ ಇಲ್ಲ ನಾವು ತಪ್ಪು ಮಾಡಿದ್ದೀವಿ ಅಂದರೆ ಹೇಳಿರೋದಾಗಿ ತಿಳಿಸ್ತಾ ಇದ್ದಾರೆ. ಅದಾದಮೇಲೆ ಇವರೇ ಕೊಲೆ ಮಾಡಿದ್ದಾರೆ ಅಂದರೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲಿ ಒಪ್ಕೊಂಡಿರೋದಾಗಿ ತಿಳಿಸ್ತಾ ಇದ್ದಾರೆ. ಉಳಿದ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕು. ಎವಿಡೆನ್ಸ್ ಕಲೆಕ್ಟ್ ಮಾಡೋದಕ್ಕೆ ಮುಂಚೆ ಏನಾಗಿದೆ ಅಂದರೆ ನಾವು ತಿಳಿಸೋಕ್ಕಾಗಲ್ಲ. ಕಂಪ್ಲೇಂಟ್ ಕೊಟ್ಟಿರೋದು ಕೊಲೆ ಆಗಿರೋದಾಗಿ ನಮ್ಮ ಜೊತೆ ಕನ್ಫರ್ಸ್ ಮಾಡಿದ್ದಾರೆ. ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಅಂದರೆ ಹೇಳ್ತೀವಿ. ನಮ್ಮ ಜೊತೆ ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಮಾಡಿದ್ದಾರೆ. ಕ್ರಮ ಕೈಗೊಳ್ಳಿ ಅಂದರೆ ಹೇಳ್ತಾ ಇದ್ದಾರೆ. ಈಗ ತನಿಖೆ ನಡೀತಾ ಇದೆ. ಹೋಗ್ತಿದ್ರು ಕುರಿಯಾಗ ಬರ್ತಿದ್ದ ಅಂತ ನಾವು ಇದು ಮಾಡಿದ್ರಿ. ಅಂದಿಂದ ಹೊಳ್ಳಿ ಬರಲಿಲ್ಲ ರೀ. ಅವು ಬೇರೆದವ್ರಲ್ಲೇ ಕೆಲ್ಸಕ್ಕೆ ಹೋಗ್ತಿದ್ರಿ ಕುರಿಕಾಯಕ್ಕೆ. ಈ ಕಡೆ ಬಾಳಾರಿ ಕಡೆ ಗಂಗಾವತಿ ಕಡೆ ಎಲ್ಲ ಹೋಗ್ತಿದ್ರಿ. ಹೋಗ್ತಿದ್ವು ಇಲ್ಲಿ ಕಬ್ಬ ಕಡೆಗೆ ಭೀ ಹೋಗ್ತಿದ್ದ ಅಂತ ಮತ್ತೊಂದು 2-3 ತಿಂಗಳು ನೋಡಿದ್ರು ಒಟ್ಟು ಬರಲಿಲ್ಲ ರೀ ಅವರು. ಅಂತ ಹಿಂಗಾಗಿ ಬರಲ್ಲ. ಇದು ಆದದ್ದು ಗೊತ್ತೇ ಇಲ್ಲ ರೀ. ಒಂದು 2-3 ಸಲ ಕಂಪ್ಲೇಂಟ್ ಕೊಡಕ್ಕೆ ಭೀ ಬಂದು ರೀ. ಒಂದು 2 ಸಲ ಬಂದು ರೀ. ಆಕೆ ಒಟ್ಟು ಕಂಪ್ಲೇಂಟ್ ಕೊಡ್ಬಿಡುವಳ್ರಿ. ಆಕೆ ಅವ್ನು ಏನಂತ ಕಂಪ್ಲೇಂಟ್ ಕೊಡ್ಬಿಡುವ. ಆಕೆ ಬಂಗಾರಿ ರಾಘು ಗೌಡಿ ಮತ್ತು ಸಂಶಯ ಅಂದ್ರೆ ಒಟ್ಟು ನಮ್ಮ ಯವ್ ಸತ್ರನೂ ಊರಿಗೆ ಬರಲಿಲ್ಲ ರೀ. ಬರ್ಲಾಗನ ಸಂಶಯ ಕಾಡಕೈತ್ರಿ. ಹಿಂಗಾಗಿ ನಮ್ಮ ಊರನ್ನ ಮಂದಿನ ಪಂಚರೆಲ್ಲ ಕೂಡಿಸಿದ್ರು ರೀ. ಹಿಂಗಾಗಿ ಅವ್ರೆಲ್ಲ ಕರ್ಕೊಂಡ ಆಕಿನ ಪೊಲಿಟಿಷನ್ಗೆ ಆಕೆ ಇದ್ದಳ್ರಿ. ಇಲ್ಲೇ ಇದ್ದಾಳ್ರಿ. ದಿನ ಮನ್ಯಾಗ ಇರ್ತಾಳೆ. ಕೆಲ್ಸಕ್ಕೆ ಹೋಗೋದು ಬರೋದ ದಿನ ಮನ್ಯಾಗ ಇದ್ದಾಳ್ರಿ. ಇನ್ ನ್ಯೂಸ್ ಚಿಕ್ಕೋಡಿ.